ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು ರಾಜ ವೆಂಕಟಪ್ಪ ನಾಯಕ್ ಅವರು. ಮೊನ್ನೆಯಷ್ಟೇ ಕಿಡ್ನಿ ಸ್ಟೋನ್ ಸರ್ಜರಿ ಆಗಿತ್ತು. ಸುಧಾರಿಸ್ಕೊಳ್ಳೋಣ ಅನ್ನೋ ಅಷ್ಟರಲ್ಲೇನೆ ಹೃದಯಾಘಾತದಿಂದ ನಿನ್ನೆ ವೆಂಕಟಪ್ಪ ಅವರು ಸಾವಿಗೀಡಾಗಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಬಹಳ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. 4 ಬಾರಿ ಶಾಸಕರಾಗಿದ್ದಂತಹ ನಾಯಕರು ಈಗ ಇಲ್ಲ. ಕಾಂಗ್ರೆಸ್ಗೆ ಬಹಳ ದುಃಖವನ್ನ ತಂದಿದೆ. ಇನ್ನೆಷ್ಟೇ ಸಂವಿಧಾನ ಏಕತಾ ಸಮಾವೇಶ ನಡೆಸೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಬಹಳ ದುಃಖದಲ್ಲೇ ನಡೆಸಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಂತಹ ನಾಯಕನನ್ನ ನಾವು ಕಳ್ಕೊಂಡ್ವಿ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದು ಸೇರಿದಂತೆ ರಾಜಕೀಯ ನಾಯಕರಿಂದಲೂ ಕೂಡ ಸಂತಾಪವನ್ನ ಸೂಚಿಸಲಾಗಿದೆ. ಇವತ್ತು ಹುಟ್ಟೂರಿನಲ್ಲಿ ಶಾಸಕ ಏನಿದ್ದಾರಲ್ಲ ರಾಜ ವೆಂಕಟಪ್ಪ ನಾಯಕ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಿದ್ದಾರೆ. ಸುರಪುರ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಶಾಸಕರು ಕೊನೆಯುಸಿರೆಳೆದಿದ್ದಾರೆ. ಗಮನಿಸ್ತಾ ಇದ್ದೀರಾ, ನೆನೆಯಷ್ಟೇ ಸುದ್ದಿ ಕೇಳ್ತಾ ಇದ್ದಂತೇನೆ ಸಿಎಂ ಸಿದ್ದರಾಮಯ್ಯನವರು ಕಾರ್ಯಕ್ರಮದ ನಿಮಿತ್ತ ಸಭೆಗೆ ಹೋಗಬೇಕಾಗಿತ್ತು. ಬಟ್ ಆ ಸಭೆಯನ್ನ 1 ಗಂಟೆವರೆಗೂ ನಿಲ್ಲಿಸಿ ಮಣಿಪಾಲ್ ಆಸ್ಪತ್ರೆಗೆ ತೆರಳಿ ವೆಂಕಟಪ್ಪ ನಾಯಕ್ ಅವರ ಕೊನೆಯ ದರ್ಶನ ಭಾಗ್ಯವನ್ನು ಪಡ್ಕೊಂಡ್ರು. ಉಪಮುಖ್ಯಮಂತ್ರಿಗಳು ಹಾಗೆ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವಾರು ನಾಯಕರು ಆಸ್ಪತ್ರೆಗೆ ತೆರಳಿ ಕೊನೆ ಕ್ಷಣದ ಅಂತಿಮ ದರ್ಶನವನ್ನು ಮಾಡಿದ್ದಾರೆ. ರಾಜ ವೆಂಕಟಪ್ಪ ನಾಯಕ್ ಅವರು ಮೊನ್ನೆಯಷ್ಟೇ ಏನು ಉಗ್ರಾಣ ನಿಗಮದ ಅಧ್ಯಕ್ಷರಾಗಿಯೂ ಕೂಡ ಅಧಿಕಾರವನ್ನ ಸ್ವೀಕರಿಸಿದ್ರು. ಬಟ್ ಈ ರೀತಿ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಏನು ಈ ಹಿಂದೆ 10 ದಿನದ ಹಿಂದೆ ಲಿವರ್ ಸಮಸ್ಯೆಯಿಂದಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. 4 ದಿನದ ಹಿಂದೆಯಷ್ಟೇ ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ರಾಜ್ಯಸಭಾ ಚುನಾವಣೆಗೆ ಮತ ಹಾಕೋದಕ್ಕೆ 3 ದಿನದ ಮೊದಲೇ ಪ್ರೊಸೀಡಿಂಗ್ ಕೂಡ ಮಾಡಬೇಕಾಗಿತ್ತು. ನಿನ್ನೆಯಷ್ಟೇ ಆಸ್ಪತ್ರೆಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರೊಸೀಡಿಂಗ್ ಕೂಡ ಮುಗಿಸಿದ್ರು. ಆಂಬ್ಯುಲೆನ್ಸ್ನಲ್ಲಿ ಕರೆತಂದು ಅವರ ಜೊತೆ ಪುತ್ರ ಮತದಾನದಲ್ಲಿ ಭಾಗವಹಿಸುವುದಕ್ಕೆ ಅನುಮತಿಯನ್ನು ಕೂಡ ಪಡೆಯಲಾಗಿತ್ತು. ಬಟ್ ವಿಧಿ ಆಟ, ಹೃದಯಾಘಾತದಿಂದ ಸಾವಿಗೀಡಾದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆ ಬಹಳ ಆಪ್ತರಾಗಿದ್ದರು ಇವರು ರಾಜ ವೆಂಕಟಪ್ಪ ನಾಯಕ್ ಅವರು. ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಅಂತಂದರೆ ಬಹಳ ಪ್ರೀತಿ. 4 ಬಾರಿ ಶಾಸಕರಾಗಿ ಆಯ್ಕೆಯಾದರು. ಕಾಂಗ್ರೆಸ್ ಪಕ್ಷದಿಂದಾನೇ ರಾಜಕೀಯ ಜೀವನವನ್ನು ಕೂಡ ಆರಂಭಿಸಿದ್ರು.